ಅಣ್ಣ ಬಿಸಿನೀರು ತೊಳಿ. ಇವಳು ಎದ್ಮೇಲೆ ಇವಳಿಗೆ ಕೊಡು. ಮನೇಲಿ ತುಂಬಾ ನಿಂದಿದ್ದಾಳೆ, ಅದಕ್ಕೆ ಈ ಥರ ಜ್ವರ ಬಂದಿದೆ. ಸರಿ ಅಣ್ಣ. ರಾಮ್, ಪ್ರೇಮ ಹೇಗಿದ್ದಾಳೆ? ಹುಷಾರಿಲ್ವಂತೆ? ಚಳಿ ಜ್ವರ ಬಂದಿದೆ ದೊಡ್ಡಮ್ಮ. ಪ್ರೇಮ ಹಾಗೆ ಮಲ್ಗಿರ್ಲಿ, ಅವಳನ್ನ ಎಬ್ಸೋದಕ್ಕೆ ಹೋಗ್ಬೇಡ. ರಾಮ್ನ ಬಿಡ್ಸೋದಕ್ಕೆ ಪಾಪ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಅವಳನ್ನ ಎಚ್ಚರ ಮಾಡಬೇಡ, ಆಯ್ತಾ? ಸರಿ ಅಮ್ಮನವ್ರೆ. ಅತಿಗೆ ಪ್ರೇಮ ರಾಮನ ಬಿಡಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಮಳೆ ಚಳಿ ಯಾವುದನ್ನು ಲೆಕ್ಕಿಸದೆ ಕಣ್ಣು ರೆಪ್ಪೇನು ಮುಸ್ದೆ ಸ್ಟೇಷನ್ ಮುಂದೆ ಕೂತು ಹೋರಾಟ ಮಾಡಿ ಬಿಡಿಸಿದ್ದಾಳೆ. ಅವಳು ತುಂಬಾ ಗಟ್ಟಿಗಿತ್ತಿ. ಹೌದು, ಮತ್ತೆ ಪೊಲೀಸ್ ಅವ್ರನ್ನೇ ಬಗ್ಸವ್ರೆ ಅಂದ್ರೆ ಸುಮ್ನೆನಾ? ನಿಜ ಕಣೋ, ನಮ್ ರಾಮ್ ತುಂಬಾ ಪುಣ್ಯ ಮಾಡಿದ್ದ ಇಂಥ ಹುಡುಗಿನ ಹೆಂಡತಿಯಾಗಿ ಪಡೆಯೋದಿಕ್ಕೆ. ಹೌದೌದು, ನಾನು ಮಾತ್ರ ಪಾಪ ಮಾಡಿದ್ದೀನಿ. ಕಾಡ್ ರಾಕ್ಷಸಿ ಸಿಕ್ಬಿಟ್ಟವಳೆ. ಏನಂದೆ? ಏನಿಲ್ಲಮ್ಮ. ಅರೆ ಸಿದ್ದಪ್ಪ, ಬನ್ನಿ ಬನ್ನಿ, ಬಾ ಕೂತ್ಕೊಳ್ಳಿ. ಸಿದ್ದಪ್ಪ, ಹೇಳಿ, ಏನ್ ವಿಷಯ? ಹೇಗಿದ್ದಾನೆ ಮಗ? ಚೆನ್ನಾಗಿದ್ದಾನೆ ಕಲ್ಯಾಣಿ ಅಮ್ಮ. ಮತ್ತೆ ಹೇಗ್ ನಡೀತಿದೆ ಪಂಚಾಯತಿ ಕೆಲಸ ಎಲ್ಲ? ಕಲ್ಯಾಣಮ್ಮ, ಎಲ್ಲ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಯಾವುದು ವಿರೋಧಿಗಳಿಲ್ಲ, ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಣಮ್ಮ. ಇರ್ಲಿ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ. ಆಮೇಲೆ ಏನ್ ವಿಷಯ? ಹೆಂಡತಿ ಮಗನ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಏನೂ ಇಲ್ಲ ಕಲ್ಯಾಣಮ್ಮ, ಇವತ್ತು ನನ್ನ ಮಗುಗೆ ನೀವೇ ಹೆಸರಿಡಬೇಕು. ಒಂದು ಒಳ್ಳೆ ಹೆಸರನ್ನ ನೀವೇ ಇಡ್ರಮ್ಮ. ಅವ್ರ ಮಗುಗೆ ಇವ್ರ ಹೆಸರಿಡೋದ? ಏನ್ ವಿಚಿತ್ರ ಇದು. ಆಯ್ತು ಸಿದ್ದಪ್ಪ, ನಿಮ್ ಮಗನಿಗೆ ಒಂದು ಒಳ್ಳೆ ಹೆಸರು ಕೊಡೋಣ. ಅವನ್ ರಾಶಿ ನಕ್ಷತ್ರ ಏನು? ಕಲ್ಯಾಣಿ ಅಮ್ಮ, ಆ ರಾಶಿ ನಕ್ಷತ್ರದ ಜೊತೆಗೆ ಜಾತಕನೂ ತಂದಿದ್ದೀನಮ್ಮ. ಮಗು ಕೊಡಿ. ಚಿನ್ನು, ಸಿದ್ದಪ್ಪ, ನಿಮ್ ಮಗ ಚಂದ್ರನ್ ತರ ಇದ್ದಾನೆ. ಅವನ್ ಭವಿಷ್ಯನು ಚಂದ್ರನ್ ತರ. ನಿನ್ನ ಹೆಸರು ಪೂರ್ಣಚಂದ್ರ, ಪೂರ್ಣಚಂದ್ರ, ಪೂರ್ಣಚಂದ್ರ. ಒಳ್ಳೇದಾಗ್ಲಿಕ್ಕಂತ ನಿನಗೆ. ಈ ಹಳ್ಳಿ ಜನ ಯಾಕೆ ಇಷ್ಟೊಂದು ಇನ್ನೋಸೆಂಟ್ ಆಗಿದ್ದಾರೆ? ಯಪ್ಪ, ನನ್ ಕೈ ನೋಡಕ್ ಆಗ್ತಿಲ್ಲ. ನೀ ನನ್ನ ಸ್ಟೇಷನ್ ಇಂದ ಬಿಡಿಸಿ ನನ್ನ ಮನ್ಸನ್ನ ಅನ್ಕೋಬೇಡ. ನೀನ್ ಮಾಡಿದ ತಪ್ಪನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ನಿನ್ನ ಹೆಂಡತಿ ಅಂತ ಈ ಜನ್ಮದಲ್ಲಿ ಒಪ್ಪೋದಿಲ್ಲ ಕಣೆ. ನೀನಿವತ್ತೇ ಸಾಹಸ ಮಾಡಿರ್ಬೋದು, ಆದ್ರೆ ನನಗೀ ಪರಿಸ್ಥಿತಿ ಬರೋದಕ್ಕೆ ಕಾರಣನೇ ನೀನು. ಯಾಕೋ ನರಳ್ತಾ ಇದ್ದಾಳಲ್ಲ. ಮೈ ಬೇರೆ ಬಿಸಿ ಇದೆ. ಚಳಿ ಜ್ವರ ಏನಾದ್ರು ಬಂದಿದ್ಯಾ?
ಅದೇವಾ ಹಾ ಅಮ್ಮ ನನ್ನ ಮಗನಿಗೆ ಒಳ್ಳೆ ಹೆಸರಿಟ್ರಿ. ಸದಾ ನಿಮ್ಮ ಆಶೀರ್ವಾದ ಆಮೇಲೆ ಇರ್ಲಮ್ಮ. ನಾವು ಬರ್ತೀವಮ್ಮ. ನೋಡಿದ್ರ ಆತಿಗೆ ನಮ್ಮ 3 ಜನಕ್ಕೆ ನೀವಂದ್ರೆ ಎಂತ ಅಭಿಮಾನ, ಎಂತ ಗೌರವ. ತಮ್ಮ ಮಕ್ಕಳಿಗೆ ನೀವೇ ಹೆಸರಿಡ್ಬೇಕಂತ ಬಯಸ್ತಾರೆ. ನೀವ್ ಹೆಸರಿಟ್ರೆ ಅವ್ರ ಮಕ್ಕಳು ಕೂಡ ಒಳ್ಳೆಯವರಾಗಿ ಬೆಳಿತಾರೆ ಅನ್ನೋ ನಂಬಿಕೆ. ಮಾವ ಏನ್ ಹೇಳ್ತಿದ್ದೀರಾ? ಅಲ್ಲ, ಅವ್ರ ಮಕ್ಕಳಿಗೆ ಅತ್ತೆ ಹೆಸರಿಟ್ರೆ ಅವ್ರು ಹೇಗ್ ಒಳ್ಳೆ ಮಕ್ಕಳಾಗಿ ಬೆಳಿತಾರೆ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಅತ್ತಿಗೆ ಹೆಸರಿಟ್ಟು ಎಷ್ಟೋ ಜನ ಮಕ್ಕಳು ಒಳ್ಳೆ ತಂದಲ್ಲಿ ಬೆಳೆದು ಅವ್ರ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಇದ್ ನಿಮ್ಗೆ ಅತಿ ಅಂತ ಅನ್ನಿಸ್ತಿಲ್ವಾ ಮಾವ? ಅಥವಾ ಇದು ಮೂಢನಂಬಿಕೆ ಅಂತ ನಿಮ್ಗೆ ಯಾರು ಹೇಳಿಲ್ವಾ? ತಮ್ಮ ಮಕ್ಕಳನ್ನೇ ಸರಿಯಾಗಿ ಬೆಳ್ಸಕ್ಕಾಗದೇ ಇರೋರು ಬೇರೆಯವ್ರ ಮಕ್ಕಳಿಗೆ ಹೆಸರಿಡೋದಂತೆ, ಅವರು ಒಳ್ಳೆ ಮಕ್ಕಳಾಗಿ ಬೆಳೆಯೋದಂತೆ. ಕಾಮಿಡಿ ಅನ್ನಿಸ್ತಿಲ್ವಾ ಮಾವ? ಹೀಗೆಲ್ಲ ಮಾತಾಡ್ಬಾರ್ದು ಕಣಮ್ಮ. ಮತ್ತಿನ್ನೇನ್ ಮಾವ, ಇವ್ರು ಬೆಳ್ಸಿರೋ ಮಕ್ಕಳು ಏನಾಗಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಒಬ್ಬ ಮಗ ಇನ್ನೊಬ್ಬ ಮಗ ಕಿಡ್ನಾಪರ್ ಆಗಿದ್ದಾನೆ. ಅಂತದ್ರಲ್ಲಿ ಇವರು ಬೇರೆಯವ್ರ ಮಕ್ಳಿಗೆ ಹೆಸರಿಟ್ರೆ ಅವರು ಒಳ್ಳೆಯವರಾಗಿ ಬೆಳಿತಾರಾ? ಇದು ಮೂಢನಂಬಿಕೆ ಅಲ್ದೆ ಇನ್ನೇನ್ ಮಾವ? ಸಾರಿ ಕಲ್ಯಾಣಿ ಅಮ್ಮ, ಮೊಬೈಲ್ ಮರ್ತೋಗಿದ್ದೆ. ಕಾವ್ಯ, ಬೇರೆಯವ್ರ ಮುಂದೆ ಅಮ್ಮಂಗಂಗ್ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿಂಗೆ? ಅವ್ರು ವಾಪಸ್ ಬರ್ತಾರೆ ಅಂತ ನಂಗೇನ್ ಗೊತ್ತಿತ್ತು? ಅಷ್ಟಕ್ಕೂ ನಾನೇನ್ ತಪ್ಪು ಮಾತಾಡಿಲ್ವಲ್ಲ, ಇದ್ದಿದ್ದೇ ಹೇಳಿದ್ದೀನಿ. ಅದಕ್ಕೆ ಸಿಟ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ಸತ್ಯ ಎಷ್ಟೇ ಕಹಿ ಇದ್ರೂ ಸತ್ಯನೇ. ಸಿಟಿ ಹುಡುಗಿ ಸೂಕ್ಷ್ಮ ಇರ್ತಾಳೆ ಅಂತ ಸುಮ್ಮನಿದ್ದಿದ್ದೆ ತೆಪ್ಪಾಯ್ತು. ಸುಮ್ಮನೆ ಇದ್ದಷ್ಟು ಜಾಸ್ತಿ ಮಾಡ್ತಾಳೆ ಇವಳು. ಇವತ್ತೊಳಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಇನ್ನೊಂದು ಕಿತ್ತ ಅಮ್ಮನ ಬಗ್ಗೆ ತುಟುಕ್ ಪಿಟಿಕ್ ಕನ್ಬಾರ್ದು. ಮಾದೇವ ನಿಂತ್ಕೊ.
ಮಹಾದೇವ, ಕಾವಿನ ಮೇಲೆ ಸಿಟ್ ಮಾಡ್ಕೋಬೇಡ ಅಂತ ನಿನಗೆ ಎಷ್ಟು ಸಲ ಹೇಳ್ಬೇಕು? ಹಾಗಲ್ಲಮ್ಮ. ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅವಳು ನನ್ಗೇನ್ ಬೇಕಾದ್ರೂ ಅನ್ಲಿ, ನಾನು ಸಹಿಸ್ಕತೀನಿ. ಆದ್ರೆ ನಿನಗ್ ಯಾರಾದ್ರೂ ಏನಾದ್ರೂ ಅಂದ್ರೆ ನಾನು ಸಹಿಸ್ಕೊಳ್ಳಲ್ಲ. ಆಯ್ತು, ಸಮಾಧಾನ ಮಾಡ್ಕೊ. ನೋಡು ಮಹಾದೇವ, ಪಾಪ ಕಣು ಅವಳು. ತನ್ನ ಅಕ್ಕನಿಗೆ ಅನ್ಯಾಯ ಆಗಿದೆ ಅಂತ ಅವಳ ಮನ್ಸಲ್ಲಿ ಕಹಿ ಆಗೇ ಇದೆ. ಅದಕ್ಕೆ ಹಾಗೆಲ್ಲ ಮಾತಾಡ್ತಾಳ ಅವಳು. ಇನ್ನೂ ಸ್ವಲ್ಪ ದಿವಸ ಅಷ್ಟೆ, ಆ ಕಹಿ ಬೇಜಾರು ಎಲ್ಲ ಕರಗೋಗತ್ತೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರಬೇಕು. ನೋಡು ಮಹಾದೇವ, ಆಮೇಲೆ ಇದನ್ನೇ ನೆಪ ಮಾಡ್ಕೊಂಡು ಅವಳ ಜೊತೆ ಜಗಳ ಆಡೋದಕ್ಕೆ ಹೋಗ್ಬೇಡ. ನನಗೆ ಕೆಟ್ಟು ಕೋಪ ಬರುತ್ತೆ ಆಮೇಲೆ, ಅಷ್ಟೇ. ಇವತ್ತು ಸರಿಯಾಗಿ ಹೇಳೋವರೆಗೂ ಸಮಾಧಾನ ಇಲ್ಲ ನನಗೆ. ಅಣ್ಣ, ಬಿಸಿನೀರು ತೊಳಿ. ಇವಳು ಎದ್ಮೇಲೆ ಇವಳಿಗೆ ಕೊಡು. ಮನೇಲಿ ತುಂಬಾ ನಂದಿದ್ದಾಳೆ, ಅದಕ್ಕೆ ಈ ತರ ಜ್ವರ ಬಂದಿದೆ. ಸರಿ ಅಣ್ಣ. ರಾಮ್, ಪ್ರೇಮ ಹೇಗಿದ್ದಾಳೆ? ಹುಷಾರಿಲ್ವಂತೆ? ಚಳಿ ಜ್ವರ ಬಂದಿದೆ ದೊಡ್ಡಮ್ಮ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಎಲ್ಲ ಸರಿ ಹೋಗುತ್ತೆ. ಮಳೇಲಿ ನೆಂದ್ಲಲ್ವಾ, ಅದಕ್ಕೆ ಹೀಗಾಯ್ತು ಅಂತ ಅನ್ಸತ್ತೆ. ರಾಮ್, ನೋಡ್ತೀಯಾ ಪ್ರೇಮ ನಿನ್ನ ಬಿಡ್ಸೋದಕ್ಕೆ ಎಷ್ಟು ಕಷ್ಟಪಟ್ಲು ಅಂತ. ನಿಜವಾಗ್ಲೂ ರಾಮ್, ಇಂಥ ಹೆಂಡ್ತಿನ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡ್ಯತೆ. ಅವಳನ್ನ ಚೆನ್ನಾಗಿ ನೋಡ್ಕೊ.